ಮಹಿಳೆಯರಿಗೆ ಮದುವೆ ಆದ್ಯತೆ ಕೊಡಬೇಕು. ಹಾಗೂ ಯಾರೆಲ್ಲ ಕನ್ನಡ ನಾಡಲ್ಲಿ ವಾಸ ಮಾಡ್ತಾ ಇದ್ರಿ, ಯಾರೆಲ್ಲ ನಿಮ್ಮ ವೃತ್ತಿ ಜೀವನವನ್ನ ರೂಪಿಸ್ಕೊತಾ ಇದ್ರಿ, ನೀವೆಲ್ಲ ಕನ್ನಡಕ್ಕೆ ಮೊದಲನೇ ಸ್ಥಾನ ಕೊಡಬೇಕು, ಇತರ ಭಾಷೆಗಳಿಗೆ ಎರಡನೇ ಸ್ಥಾನ ಕೊಡಬೇಕು ಅಂತ ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಆಂಗ್ಲ ಭಾಷೆಯನ್ನು ತೊಲಗಿಸಿ ಕನ್ನಡ ಭಾಷೆಯನ್ನ ಅಳವಡಿಸಿಕೊಳ್ಳಿ ಅನ್ನೋ ಒಂದು ಸಂದೇಶವನ್ನು ಮುಂದಿಟ್ಟುಕೊಂಡು ನಾವು ಇವತ್ತು ಕಾಲ್ನಡಿಗೆ ಜಾತಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾಲ್ನಡಿಗೆ ಜಾತಿಗೆ ಸಂಬಂಧಪಟ್ಟಂತ ಕಾರ್ಮಿಕರ ಕುಟುಂಬದವರು, ಸ್ಥಳೀಯರು, ನಮ್ಮೆಲ್ಲ ಶಂಕರ್ನಾಗ್ ಅಭಿಮಾನಿಗಳಾದಂತ ಆಟೋ ಚಾಲಕರು ಮುಂಚೂಣಿಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಬೇಕಾಗಿದೆ. ಇವತ್ತು ನೆಲ ಜಲ ಭಾಷೆಗಾಗಿ ನಮ್ಮ ಕನ್ನಡ ನಾಡಲ್ಲಿ ಬಿಟ್ಟು ಯಾವ ದೇಶಗಳಲ್ಲೂ ಯಾವ ರಾಜ್ಯಗಳಲ್ಲೂ ಹೋರಾಟ ಮಾಡ್ತಾ ಇಲ್ಲ. ನಮ್ಮ ನಾಡಲ್ಲಿ ಎಂತ ದುರ್ಗತಿ ಬಂದಿದೆ ಅಂದ್ರೆ ಕನ್ನಡಕ್ಕೆ, ನಮ್ಮ ಆಡಳಿತ ಭಾಷೆಗೆ ಕನ್ನಡವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಕನ್ನಡ ನಾಡಲ್ಲಿ ಹೋರಾಟ ಮಾಡುವಂತ ಪರಿಸ್ಥಿತಿ ನಮ್ಮ ರಾಜಕಾರಣಿಗಳು ತಂದೊಡ್ಡಿದ್ದಾರೆ. ಯಾವುದೇ ಒಂದು ಜಿಲ್ಲೆಯಲ್ಲಿ, ಯಾವುದೇ ಒಂದು ರಾಜ್ಯದಲ್ಲಿ, ಯಾವುದೇ ಒಂದು ದೇಶದಲ್ಲಿ ಆ ಭಾಷೆಗೆ, ಆ ರಾಜ್ಯದ ಭಾಷೆಗೆ ಎಲ್ಲೂ ಸಹ ಹೋರಾಟ ಮಾಡ್ತಾ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಹೋರಾಟ ಮಾಡುವಂತ ಪರಿಸ್ಥಿತಿಗೆ ನಮ್ಮನ್ನು ಇವತ್ತು ರಾಜಕಾರಣಿಗಳು ತಂದು ಮಲಗಿದ್ದಾರೆ ಅಂದ್ರೆ ಅವರ ರಾಜಕೀಯ ಜೀವನ, ಅವರ ರಾಜಕೀಯ ಶೈಲಿ ಯಾವ ರೀತಿ ಇರ್ತದೆ ಅಂತ ಈ ನಾಡಿನ ಮತದಾರ ಬಂಧುಗಳಾದಂತ ನಾವು ಒಂದ್ಸಾರಿ ಅವಲೋಕಿಸಬೇಕಾಗಿದೆ. ಸೌಕರ್ಯಗಳ ಕುರಿತು ಏನ್ ಇವತ್ತೊಂದು ಉಟ್ಕಳಿ ಕೈಗಾರಿಕಾ ಪ್ರದೇಶದಲ್ಲಿ ಒಂದು ಜಾಥವನ್ನ, ಒಂದು ಚಾಲನೆಯನ್ನ ಮಾಡಲಿಕ್ಕೆ ಇವತ್ತು ನಮ್ಮ ಸನ್ಮಾನ್ಯ ನನ್ನ ಗುರುಗಳು ಮತ್ತೆ ಮಾರ್ಗದರ್ಶಕರು ಆಗಿರುವಂತಹ ಜನಪ್ರಿಯ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದ ನಮ್ಮ ಸನ್ಮಾನ್ಯ ಜಿಟಿ ದೇವೇಗೌಡರು ಸಾಹೇಬರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಕ್ ಬಂದಿದ್ದಾರೆ. ಅವರಿಗೆ ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆ ತಂಡದಿಂದ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನನ್ನ ಎಲ್ಲ ಕಾರ್ಯಕ್ರಮಗಳಿಗೆ, ಹೋರಾಟಗಳಿಗೆ ನನಗೆ ಒಂದು ಶಕ್ತಿಯಾಗಿ ಇವತ್ತು ಯಾವುದೇ ಭಯ ಇಲ್ಲದೆ ಒಂದು ಹೋರಾಟವನ್ನ ಧ್ವನಿ ಎತ್ತಿ ಮಾತನಾಡ್ತಾ ಇದ್ದೀನಿ. ಒಂದು ಜನಗಳಿಗೆ, ನೊಂದವರಿಗೆ ನ್ಯಾಯ ಕೊಡಿಸ್ತಾ ಇದ್ದೀನಿ ಅಂತಂದ್ರೆ ಮೂಲ ಕಾರಣ ನಮ್ಮ ಅಪ್ಪಾಜಿಯವರು, ಜಿಟಿ ದೇವೇಗೌಡರು ಸಾಹೇಬರು. ಯಾಕಂದ್ರೆ ನಾನು ತಪ್ಪು ಮಾಡಲ್ಲ, ನನ್ನ ಜೊತೆ ಅವ್ರ ಬೆನ್ನೆಲ್ಲ ಬಗಿರ್ತಾರೆ ಅಂತ ಒಂದು ನಂಬಿಕೆ, ಒಂದು ವಿಶ್ವಾಸವನ್ನ ಇಟ್ಕೊಂಡು 5 ವರ್ಷಗಳಿಂದ, ಇದು ಇನ್ನು ಮುಂದಿನ ತಿಂಗಳು ಬಂದ್ರೆ 6 ವರ್ಷಕ್ಕೆ ಕಂಪ್ಲೀಟ್ ಆಗ್ತದೆ, 5 ವರ್ಷಗಳಿಂದ ಸತತವಾಗಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ನೊಂದವರ ಪರ, ಕಾರ್ಮಿಕರ ಪರ, ಮಹಿಳೆಯರ ಪರ, ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ ಸಾಕಷ್ಟು ವಿಚಾರದಲ್ಲಿ ಧ್ವನಿ ಎತ್ತುವ ಕೆಲಸ ರಾಜ್ಯದಲ್ಲಿ 16 ಜಿಲ್ಲೆಯಲ್ಲಿ ಸಂಘಟನೆಯನ್ನ ಮಾಡಿ ಮುಂಚೂಣಿಯಲ್ಲಿ ಒಂದು ಹೋರಾಟದ ಹಾದಿಯನ್ನ ಬರ್ತಾ ಇದ್ದೇವೆ. ಈ ಹೋರಾಟದ ಮೂಲ ಉದ್ದೇಶ ಕಡ್ಡಾಯವಾಗಿ ಕಾರ್ಖಾನೆಗಳಲ್ಲಿ ಕನ್ನಡ ನಾಮಫಲಕಗಳನ್ನು ಹಾಕಬೇಕು, 60% ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಬೇಕು, ಕನ್ನಡದಲ್ಲಿ ವ್ಯವಹಾರವನ್ನು ಮಾಡಬೇಕು, ಮೂಲಭೂತ ಸೌಕರ್ಯಗಳನ್ನ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು, ಕಾರ್ಮಿಕರಿಗೆ ಭವಿಷ್ಯ ನಿಧಿ ಯೋಜನೆ ಅನ್ನ ಕಾರ್ಖಾನೆಯವರು ಕೊಡಬೇಕು, ಕಾರ್ಖಾನೆಯ ಉದ್ಯೋಗಿಗಳಿಗೆ ರಾಜ್ಯ ವಿಮಾ ಯೋಜನೆಗಳನ್ನು ಕೊಡಬೇಕು, ಕಾರ್ಮಿಕರಿಗೆ ಗುಣಮಟ್ಟದ ನೀರು ಮತ್ತೆ ಆಹಾರವನ್ನ ಕೊಡಬೇಕು, ಕಾರ್ಮಿಕರಿಗೆ ಸುರಕ್ಷತೆ ಮತ್ತು ಭದ್ರತೆಯನ್ನು ಕೊಡಬೇಕು, ಪರಿಸರ ಮಾಲಿನ್ಯ ಆಗ್ತಾ ಇರೋದನ್ನ ಕಾರ್ಖಾನೆಯವರು ಆದಷ್ಟು ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಕಾರ್ಖಾನೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು, ಭದ್ರತಾ ಸಿಬ್ಬಂದಿಗಳಿಗೆ ತರಬೇತಿಯನ್ನು ಕೊಡಬೇಕು, ಪ್ರಥಮ ಚಿಕಿತ್ಸೆಗೆ ಆದ್ಯತೆಯನ್ನು, ಯಾಕಂದ್ರೆ ಒಂದು ಕಾರ್ಖಾನೆಗಳಲ್ಲಿ ಏನಾದ್ರೂ ತುರ್ತು ಅವಘಡಗಳಾದ್ರೆ ಪ್ರಥಮ ಚಿಕಿತ್ಸೆ ತರಬೇತಿಯನ್ನ ಒಂದು ತಂಡವನ್ನ ಇಟ್ಟಿರ್ಬೇಕು, ತುರ್ತು ಸೇವೆಗಳ ಒಂದು ತಂಡವನ್ನ ಕಂಪಲ್ಸರಿ, ಇದು ಸರ್ಕಾರ ಆದೇಶವನ್ನ ಮಾಡಿರುವಂತದ್ದು ಕಂಪಲ್ಸರಿ ಇರಬೇಕು, ಕಾರ್ಮಿಕರಿಗೆ ಮುಕ್ತ ವಾತಾವರಣಗಳು ಇರಬೇಕು, ಮಹಿಳಾ ಕಾರ್ಮಿಕರಿಗೆ ವಿಶೇಷ ಸೌಲಭ್ಯಗಳನ್ನ ಕಾರ್ಖಾನೆಗಳು ಲಭಿಸ್ಕೊಡ್ಬೇಕು, ದಯಮಾಡಿ ಕಾರ್ಮಿಕರು ಅದನ್ನ ಮಾಡಬೇಕು. ಹೀಗೆ ಹಲವು ವಿಚಾರಗಳನ್ನ ಇಟ್ಕೊಂಡು ಈ ಒಂದು ಜಾಥವನ್ನ ಪ್ರಾರಂಭ ಮಾಡಿದ್ದೇವೆ. ಈ ಜಾಥಾ 4 ದಿನಗಳ ಸತತವಾಗಿ ಬೆಳಿಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಆದ್ರೆ ಸಂಜೆ 5 ಗಂಟೆ ಗಂಟಲು
ಪ್ರತಿದಿನ ಒಂದೊಂದು ಕೈಗಾರಿಕಾ ಪ್ರದೇಶದಲ್ಲಿ ಈ ಒಂದು ಜಾಥವನ್ನ ಹಮ್ಮಿಕೊಂಡಿದ್ದೇವೆ. ಇವತ್ತು ನಮ್ಮ ಮಾರ್ಗದರ್ಶಕರು ಮತ್ತೆ ಜನಪ್ರಿಯ ಶಾಸಕರಾಗಿರುವಂತಹ ನಮ್ಮ ಸಾಹೇಬ್ರವರು ಇವತ್ತು ಬಂದು ಚಾಲನೆಯನ್ನ ನೀಡ್ತಾ ಇದ್ದಾರೆ. ಇವತ್ತು ಅವ್ರು ಬಂದಿರೋದು ನನಗೆ ಬಹಳ ಸಂತೋಷದ ವಿಚಾರ. ನನ್ನ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಬಂದು ಬೆಂತಟ್ಟಿ ಬೆಂಬಲಿಸಿ ಹೋಗ್ತಾ ಇರೋದು. ಇವತ್ತು ರಾಜ್ಯದಲ್ಲಿ 224 ಜನ ಶಾಸಕರು GT ದೇವೇಗೌಡರು ಸಾಹೇಬರಿಗೆ ಯಾರು ಸಹ ಸಮನಾಕ್ಕೆ ಸಾಧ್ಯವೇ ಇಲ್ಲ. ಯಾಕಂತಂದ್ರೆ ಒಂದು ಯಾವುದೇ ಒಬ್ಬ ಮನುಷ್ಯ ಒಬ್ಬ ಯಾರೋ ಗೊತ್ತಿದ್ದಾದ್ರು ಹೋದ್ರು ಅವ್ರ ಮನೆ ಮುಂದೆ ಅವ್ರ ಕೆಲಸ ಏನು ಅಂತ ಕರೆದ್ಬಿಟ್ಟು ನಾನು ಕಣ್ಣಾರು ನೋಡಿದ್ದೀನಿ. ಯಾರೋ ಕರೆದು ಅಂತ ಕೆಲಸವನ್ನ ಅದೇನಿದೆ ನಿನ್ ಮಾಡ್ಕೊ ಹೋಗೋ. ಅವ್ರದ್ದು ಮೃದುವಂತ ಮನಸ್ಸು. ನಮ್ಮ ಮುಂದೆ ಒಂದ್ಸತಿ ರೇಗಾಡ್ತಾರೆ ಅನ್ನೋದು ಅಂದ್ಬಿಟ್ರೆ ಹಂಗೆ ಹಿಂಗೆ ಅಂತ ಅಂತಾರೆ. ಆದ್ರೆ ಪ್ರೀತಿಯಿಂದ ಅದನ್ನ ರೇಗಾಡಿ ಅದನ್ನ ನಮ್ ಜೊತೆ ಬೆನ್ನೆಲುಬಾಗಿ ನಿಂತಿರುವಂತ ನಮ್ ಸಾಹೇಬ್ರು ಈಗ ನಮ್ಮ ಕುರಿತು ಮತ್ತೆ ಈ ಜಾತದ ಕುರಿತು ಒಂದ್ ಮಾತಾಡ್ತಾರೆ ಅಂತ ಕೇಳ್ಕೊತಾ ಇದ್ದಾರೆ. ಕನ್ನಡಾಂಬೆ ರಕ್ಷಣಾ ವೇದಿಕೆ ಇಂದು ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ರೂಪಿಸಿ ಏನು ಕನ್ನಡಾಂಬೆ ರಕ್ಷಣಾ ವೇದಿಕೆಯವರು ರಾಜಶೇಖರ್ ಅವರ ಅಧ್ಯಕ್ಷರಾಗಿ ಅವರೆಲ್ಲ ಮುಖಂಡರುಗಳು ಇಂದು ಬಹಳ ಕಷ್ಟ ಹೋರಾಟ ಮಾಡ್ತಕ್ಕಂಥ ಸಂಘಟನೆಗಳು ಬಹಳ ಕಷ್ಟ. ಯಾಕೆಂದ್ರೆ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ರೆ ಅದನ್ನ ದುರ್ಬಲಗೊಳಿಸ್ತಕ್ಕಂಥ ಶಕ್ತಿಗಳು ಮತ್ತೊಂದು ಕಡೆ ಇರ್ತವೆ. ಅದೆಷ್ಟೇ ದುರ್ಬಲಗೊಳಿಸ್ತಕ್ಕಂಥ ಶಕ್ತಿಗಳಿದ್ರು ಕೂಡ ಅದನ್ನೆಲ್ಲ ಮೆಟ್ಟಿ ನಿಂತು ನಮ್ಮ ಕನ್ನಡ ನಾಡಿನ ಕನ್ನಡಿಗರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಧ್ವನಿಯನ್ನ ಎತ್ತಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಈ ಕನ್ನಡಾಂಬೆ ರಕ್ಷಣಾ ವೇದಿಕೆ ಇವತ್ತು ಎಷ್ಟು ಕೈಗಾರಿಕೆಗಳಿದ್ದಾವೆ, ಎಷ್ಟು ಜನ ಕನ್ನಡಿಗರು ಹಿಂದೆ ಕೆಲಸ ಮಾಡ್ತಾ ಇದ್ರು. ಸರೋಜಿನಿ ಮಹಿಷಿವಾರಿ ಜಾರಿ ಬೇಕು ಅಂತೇಳಿ ಹೋರಾಟನೇ ಆದರೂ ಕೂಡ ಅದು ಸಂಪೂರ್ಣ ಜಾರಿಗೆ ಬಂದಿಲ್ಲ. ಆದರೆ ರೈತ ಜಮೀನು ಕಳ್ಕೊಂಡಿರ್ತಕ್ಕಂಥವ್ರಿಗೂ ಕೂಡ ಕೈಗಾರಿಕೆಗಳಲ್ಲಿ ನೌಕರಿ ಸಿಗದೇ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಾವು ಕಾಣ್ತಾ ಇದ್ದೇವೆ. ಮತ್ತೊಂದು ಕಡೆ ಕಾಯಂ ನೇಮಕಾತಿ ಬಿಟ್ಟು ಏಜೆನ್ಸಿಗಳ ಮೂಲಕ ಡೈಲಿ ವೇಜಸ್ ಅಂತೇಳಿ ನೇಮಕ ಮಾಡ್ಕೊಳ್ತಕ್ಕಂಥದ್ದು, ಅವ್ರಿಗಾಗಿರ್ತಕ್ಕಂಥ ರಕ್ಷಣೆನೇ ಇಲ್ಲದೆ ಅವ್ರನ್ನ ದುಡಿಸಿ ಬಹಳ ಜನ ಸಂಕಷ್ಟ ಸಿಕ್ಕಿದಾಗಲೂ ಕೂಡ ಅವ್ರ ರಕ್ಷಣೆಯೇ ಮಾಡದೇ ಇರ್ತಕ್ಕಂಥ ಕೈಗಾರಿಕೆಗಳು ಇವತ್ತು ನಾವು ಕಾಣ್ತಾ ಇದ್ದೇವೆ. ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ನೌಕರರು ಇವತ್ತು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಎಲ್ಲ ಕೈಗಾರಿಕೆಗಳಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಇದರಿಂದ ಕನ್ನಡಿಗರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಇದನ್ನ ಯಾರೂ ಕೂಡ ನ್ಯಾಯದ ಪರವಾಗಿ ಧ್ವನಿ ಎತ್ತಾ ಇಲ್ಲ. ಸರ್ಕಾರ ಇದನ್ನ ಕಡ್ಡಾಯವಾಗಿ ಜಾರಿಗೆ ತರ್ತಕ್ಕಂಥ ಕೆಲಸನ ಸರ್ಕಾರನೂ ಕೂಡ ಮಾಡ್ತಾ ಇಲ್ಲ. ಇದೆಲ್ಲ ಕಾರಣಗಳಿಂದ ಕನ್ನಡಾಂಬೆ ರಕ್ಷಣಾ ವೇದಿಕೆ ಒಂದು ಕನ್ನಡಿಗರಿಗೆ ಅನ್ಯಾಯ ಮಾಡಿದ್ರೆ ಅವರು ನೇಮಕಾತಿ ಮಾಡ್ಕೊಳ್ದೇವ್ರಿಗೆ ಅವ್ರಿಗೆ ಉದ್ಯೋಗ ಕೊಡದೆ ಹೋದರೆ ಕನ್ನಡದಲ್ಲೇ ನಾಮಫಲಕಗಳನ್ನು ನೀವು ಹಾಕದೇ ಇದ್ರೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮುಂದೊಂದು ದಿನ ನೀವು ಎಲ್ಲವನ್ನು ಕೂಡ ಬಂದ್ ಮಾಡಿಸ್ಬೇಕಾಗ್ತದೆ, ನೀವು ಎದುರಿಸಬೇಕಾಗ್ತದೆ. ಈ ರೀತಿಯ ಒಂದು ಎಚ್ಚರಿಕೆಯನ್ನು ಕೊಡುವ ಮೂಲಕ ನಮ್ಮ ಕಾರ್ಮಿಕರ ಒಂದು ಹಿತರಕ್ಷಣೆಯಿಂದ ಎಲ್ಲ ರೀತಿಯ ಅವರ ಆರೋಗ್ಯದಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಅವರೆಲ್ಲ ಜನರಿಗೆ ಬೇಕಾದಂಥ ಮಾಲಿನ್ಯ ತಡೆ ಇರ್ಬೋದು, ಪರಿಸರ ಇರ್ಬೋದು, ವಿಮಾ ರಕ್ಷಣೆ ಇರ್ಬೋದು, ಪ್ರತಿಯೊಂದನ್ನು ಕೂಡ ಅವ್ರು ಇಟ್ಕೊಂಡು ಪ್ರತಿಯೊಂದು ಅಂಕಿಅಂಶಗಳನ್ನು ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥ, ಅದರಲ್ಲೂ ಕೂಡ ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಂಘಟನೆಗಳೇ ಇಲ್ಲವಾಗಿದೆ. ಈಗ ಕೋಟ್ಯಾಂತರ ಕನ್ನಡಿಗರಿಗೆ ನೌಕರಿ ಸಿಕ್ಕಿ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಅದೇ ಹೇಳಿದಲ್ಲ, ಉತ್ತರ ಪ್ರದೇಶ, ಬಿಹಾರ, ತಮಿಳುನಾಡು ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ನೌಕರರು ಇವತ್ತು ಅವ್ರ ಕೆಲಸ ಕೊಟ್ಟು ಸೇವೆಯನ್ನು ಮಾಡಿದಾಗ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕನ್ನಡಿಗರಿಗೆ ದುರಂತ, ಕನ್ನಡಿಗರು ತಿಳಿಯರು ಅಂತ ಹೇಳಿದ್ರೆ ಅವ್ರನ್ನ ಬಹಳ ಕಡೆಗಣಿಸ್ತಕ್ಕಂಥದ್ದು. ನೌಕರರೇ ಇಲ್ಲೇ ನಮ್ಮ ಭೂಮಿ, ನಮ್ಮ ನೀರು, ನಮ್ಮ ವಿದ್ಯುತ್ ಶಕ್ತಿ, ನಮ್ಮ ಭೂಮಿ, ನಮ್ಮ ನೀರು, ನಮ್ಮ ವಿದ್ಯುತ್ ಶಕ್ತಿ
ಪಡ್ಕೊಂಡು ನಮ್ಮ ಕನ್ನಡಿಗರಿಗೆ ಉದ್ಯೋಗವನ್ನೇ ಕೊಡದೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥ ಕೈಗಾರಿಕೆಗಳ ವಿರುದ್ಧವಾಗಿ ಇವತ್ತು ಏನ್ ಚಳವಳಿಯನ್ನ ಇವತ್ತು ಸಾಂಕೇತಿಕವಾಗಿ ನೀವು ಪ್ರಾರಂಭ ಮಾಡಿದ್ದೀರಿ, ಇದು ಯಶಸ್ವಿಯಾಗಿ ನಡೆಯಲಿ. ಒಂದು ಎಚ್ಚರಿಕೆಯ ಗಂಟೆಯನ್ನ ನೀವಾದ್ರೂ ಕೂಡ ನೀವೇನು ಪ್ರಾರಂಭ ಮಾಡಿದಿರಿ, ಎಲ್ಲ ಕಾರ್ಮಿಕರ ಪರವಾಗಿ, ಕನ್ನಡಿಗರ ಪರವಾಗಿ, ಕನ್ನಡಾಂಬ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ನೀವು ಹೋರಾಟ ಮಾಡ್ತಕ್ಕಂಥದ್ದು ನಾವು ಬದುಕಿರ್ತಕ್ಕಂಥ ನಮಗೋಸ್ಕರ ಅಲ್ಲ, ನಾವು ಕನ್ನಡಿಗರಿಗೋಸ್ಕರ ನಾವು ಬದುಕಿದ್ವಿ ಅನ್ನೋದನ್ನ ಇವತ್ತು ತೋರ್ಪಡಿಸ್ತಾ ಇದ್ದೀರಿ. ನಿಮಗೆ ನಿಜವಾಗ್ಲೂ ಕೂಡ ನಾನು ಹುಟ್ಟು ಕನ್ನಡಿಗನಾಗಿ, ಒಬ್ಬ ರೈತನಾಗಿ, ತಮಗೆಲ್ಲರಿಗೂ ಒಬ್ಬ ಶಾಸಕನಾಗಿ ತಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಿಟ್ಟು ನಮ್ಮ ನಾಡಿನ ಕನ್ನಡಿಗರ ಹಿತರಕ್ಷಣೆಗೋಸ್ಕರ, ನಮ್ಮ ಕನ್ನಡಿಗರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಪರವಾಗಿ ಸಿಡಿದೆದ್ದು ಕಾರ್ಮಿಕರ ಮಕ್ಕಳಿಗೆ, ಕಾರ್ಮಿಕರ ಕುಟುಂಬಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ಸಿಡಿದೆದ್ದಿರ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಸಿಂಹದ ಮರಿಗಳಾಗಿ ನೀವು ಏನು ಹೋರಾಟವನ್ನ ಮಾಡ್ತಾ ಇದ್ದೀರಿ, ಅದಕ್ಕೆ ನಾವೆಲ್ಲ ಸಂಪೂರ್ಣ ಸಹಕಾರ ಇದೆ, ಬೆಂಬಲ ಇದೆ ಅಂತೇಳಿ ಚಾಲನೆಯನ್ನು ಕೊಟ್ಟಿದ್ದೇನೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಏನ್ ಮಾಡ್ತಾ ಇದ್ದೀರಿ, ನೀವೇನು ಕಡಿಮೆ ಜನ ಅಂತ ಅನ್ಕೋಬಾರ್ದು, ಸಾಕು. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡುವ ಮೂಲಕ ಕನ್ನಡಿಗರಿಗೆ ಇವತ್ತು ಏನು ಅವರಿಗೆ ನ್ಯಾಯವನ್ನು ಕೊಡ್ತಾ ಇರ್ತಕ್ಕಂಥದ್ದಕ್ಕೆ ನಾನು ನಮಗೆಲ್ಲರೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಚಾಲನೆಯನ್ನು ನೀಡಲಿದ್ದಾರೆ. ದಯಮಾಡಿ ತಾವೆಲ್ಲರೂ ಸಹ ಒಗ್ಗಟ್ಟಿನಿಂದ ಒಂದೇ ಲೈನ್ ನಲ್ಲಿ ಈ ಒಂದು ಜಾಥಾ ಯಶಸ್ವಿಗೊಳಿಸುವಾಗ ತಾವೆಲ್ಲರೂ ಕಾರಣಕರ್ತರ